ಅಣ್ಣ ಅತ್ತಿಗೆ ಬರ್ತೀನೆಂದು ಹೇಳಿದರಲ್ಲ, ಎಷ್ಟೊತ್ತಾದರೂ ಯಾಕೆ ಬರಲಿಲ್ಲ? ತಡಿ, ಇದು ಒಂದು ಸ್ವಲ್ಪ ವಡ್ಡಿ ಹಾಕಿ ಬರೋಣ, ಅಷ್ಟೊತ್ತಿಗೆ ಬರಬಹುದು. ಈ ಊರಲ್ಲಿ ಶ್ರೀಮಂತ ಜೈರಾಜ್ ಸಾವುಕಾರ ಜಮೀನು ಏನ್ ಬರುತ್ತೆ? ಏನು? ಜೈರಾಜ್ ಸಾವುಕಾರ ಹೊಲನ? ಇದೇ ನಮ್ಮ ಬಾಜು ಇದೆಯಲ್ಲ, 300 ಎಕರೆ ಜಮೀನು. ಏ ಶಂಕರ್, ಏನಿದೆ ನೀರಿಯಲ್ಲಿ? ಕೈಯಲ್ಲಿ ಸಂಖ್ಯೆ ಮುಟ್ಟಿರುವುದಲ್ಲ ಬಾಬಾ. ಶೀಲಾ, ಏ ಶೀಲಾ, ಏನೇ ನೀನು ನಮ್ಮ ಊರಲ್ಲಿ? ಅಬ್ಬ, ಇದು ಕನಸ ನನಸ? ಒಂದು ಅರ್ಥ ಆಗುತ್ತಿಲ್ಲಲ್ಲ. ಹೌದು ಶಂಕರ್, ಇದೇ ನಮ್ಮ ಈ ಊರ ಜೈರಾಜ್ ಸಾವುಕಾರ ನನ್ನ ಸ್ವಂತ ಅಲ್ಲ. ಹೌದು, ನೀನು? ನನ್ನನ್ನು ಇದೇ ಊರು ಇಲ್ಲಿ ಶೀಲಾ. ನಮ್ಮ ಅಣ್ಣ ಅತ್ತಿಗೆ ಬೆರುತ್ತನೆ ಹೇಳಿದ್ರು, ಅದಕ್ಕೆ ಕೆಲಸ ಮಾಡ್ತಾರೆ. ಅಬ್ಬ, ಎಂತ ಆಶ್ಚರ್ಯ ನೋಡಿದೆ ಶಂಕರ್. ನಮ್ಮಿಬ್ಬರ ಊರು ಒಂದೇ ಆದ್ರೂ ನಾವೆಲ್ಲಿ ಬೇರೆ ಬೇರೆ ಆಗ್ಬಿಡ್ತೇವೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮಿಬ್ಬರ ಪ್ರೀತಿಯನ್ನ ಆ ದೇವರ ಮತ್ತೆ ಒಂದುಗೂಡಿಸ್ಬಿಟ್ಟ. ಐ ಲವ್ ಯು ಶಂಕರ್, ಐ ಲವ್ ಇಲ್ಲ ಶೀಲಾ, ಇನ್ನು ಮುಂದೆ ನಮ್ಮ ಪ್ರೀತಿ ಮುಂದುವರಿಯುವುದಿಲ್ಲ. ಶಂಕರ್, ಏನು ಅಂತ ಮಾತಾಡ್ತಾ ಇದೀಯ ಶಂಕರ್ ನೀನು? ಎಲ್ಲಿವರೆಗೂ ನಾವು ಎಷ್ಟೊಂದು ಆಸೆಗಳನ್ನ ಕನಸುಗಳನ್ನ ಕಟ್ಟಿಕೊಂಡಿದ್ದೀವಿ ಅಂತ ನಿನಗೆ ಗೊತ್ತಿಲ್ವಾ? ಹೌದು ಶೀಲಾ, ಕಟ್ಟಿಕೊಂಡಿದ್ದೆವು ನಿಜ. ಆವಾಗ ನಾನು ಯಾರಂತ ನನಗೆ ಗೊತ್ತಿರಲಿಲ್ಲ. ಆವಾಗ ನಾನು ನೀನು ಅಂತ ಇಬ್ಬರಿಗೂ ಗೊತ್ತೇ ಇರಲಿಲ್ಲ. ಆ ನಿಸರ್ಗವೇ ನಮ್ಮ ಇಬ್ಬರ ಪ್ರೇಮಕ್ಕೆ ಮಿಲನ ಹಾಡಿತ್ತು. ಆದ್ರೆ ಇಂದು ನೀನು ಶ್ರೀಮಂತರ ಮನೆ ಸುಕನ್ಯಾಮಣಿ, ಮೇಲಾಗಿ ಈ ಊರಿಗೆ ಯುವರಾಣಿ. ಅರಮನೆಯಲ್ಲಿ ಕಾಲ ಕಳೆಯಬೇಕಾದವ ನೀನು ಬಡವನ ಗುಡಿಸಲಿಗೆ ಹೇಗೆ ಬರುವೆ? ಇದು ಎಂದಿಗೂ ಸಾಧ್ಯವಿಲ್ಲ ಶೀಲಾ, ಸಾಧ್ಯವಿಲ್ಲ. ಅಂದ್ರೆ ನಿನಗೆ ನನ್ನನ್ನ ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದೆಯಾ ಶಂಕರ್? ನೋಡು ಶಂಕರ್, ನಾವಿಬ್ರು ಮೊದಲ ಸ್ಥಿತಿಯಲ್ಲಿ ಹೇಗಿದ್ವೋ ಹಾಗೆ ಇದ್ದು ಬಿಡೋಣ. ನನಗೆ ಯಾವ ಶ್ರೀಮಂತಿಕೆಯೂ ಬೇಡ, ಯಾವ ಆಸ್ತಿಯೂ ಬೇಡ. ಆದ್ರೂ ನಿಮ್ಮಣ್ಣ ನಮ್ಮ ಇಬ್ಬರ ಪ್ರೇಮಕ್ಕೆ ಬೆಲೆ ಕೊಡ್ತಾನೆ ಎಂಬುದನ್ನು ಮೊದಲು ನೀನು ತಿಳಿದುಕೋ. ನೋಡು, ಹೇಗೋ ನಮ್ಮಿಬ್ಬರು ಬಿಕಾಂ ಬರ್ತಿದ್ವಿ. ಅಂದ ಮೇಲೆ ಎಂದಿಲ್ಲ ನಾಳೆ ಆದ್ರೂ ನಮಗೊಂದು ನೌಕರಿ ಸಿಕ್ಕೇ ಸಿಗುತ್ತೆ. ಅಂದ ಮೇಲೆ ಮೇಲು ಕೇಳು ಎನ್ನುವ ಭೇದ ಭಾವವೇ ಇರುವುದಿಲ್ಲ. ಅದು ನಿಲ್ಲಿಸಿಲ್ಲ. ನಾನು ಒಬ್ಬ ಮಾಮೂಲಿ ರೈತನ ತಮ್ಮ, ಮೇಲಾಗಿ ನೌಕರಿ ಬೇರೆ ಇಲ್ಲ. ಬಡವರ ಮನೆಯಲ್ಲಿ ತಿಂಡಿ ರೊಟ್ಟಿ ತಿಂದು ಬದುಕುವ ಜನ ನಾವು. ಅಂದಾಗ ಶ್ರೀ ಸಂಪತ್ತಿಗೆಯಲ್ಲಿ ಬೆಳೆದ ನಿಂತವಳ ನೀನು ಆ ನರಕಕ್ಕೆ ತಂದು ಹಾಕಿದರೆ ಆ ಪಾಪವನ್ನು ನನ್ನನ್ನು ಕಟ್ಟದೆ ಬಿಟ್ಟಿತ್ತೆ. ನೋಡು ಶಂಕರ್, ಇದೀಗ ತಾನೇ ಬಿಕಾಂ ಮಾಡ್ತಿದ್ದಿ, ನೀನ್ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ನಮಗೊಂದು ನೌಕರಿ ಸಿಕ್ಕೇ ಸಿಗುತ್ತೆ. ಮೇಲು ಕೀಳು ಎನ್ನುವ ಭೇದ ಭಾವವೇ ಇರುವುದಿಲ್ಲ. ಆದರೂ ನಿಮ್ಮಣ್ಣ ನಮ್ಮ ಇಬ್ಬರ ಪ್ರೇಮಕ್ಕೆ ಬೆಲೆ ಕೊಡುತ್ತಾನೆ ಎಂಬುದನ್ನು ಮೊದಲು ನೀನು ತಿಳಿದುಕೋ. ಯಾಕಂದ್ರೆ ಹಣ ಇಲ್ಲದವನೊಂದು ಕೀಳಾಗಿ ನೋಡುವ ಮನುಷ್ಯ ಜಾತಿ ಇವನು. ವಿಚಾರ ಮಾಡು. ಅದರ ಬಗ್ಗೆ ನೀವೇನು ವಿಚಾರಿಸಬೇಡಿ. ಅದಕ್ಕೆಲ್ಲ ನಾನೊಂದು ದಾರಿ ನೋಡ್ಕೋತೀನಿ. ಬಾ ಶಂಕರ್, ಈ ತಂಪಾದ ವನಸ್ಥೆಯಲ್ಲಿ ಇಂಪಾಗಿ ನನ್ನ ಜೊತೆ ಹಾಡಿನಲ್ಲಿ ಬರ್ದೆ. ಆಯ್ತು.
ನೋಡು ಸೀಲ, ಹಿಂಗ ತಿಂದ ಮಂಗನಲ್ಲಾಗಿತ್ತು ನಮ್ಮ ಬಾಳು. ಸ್ವಲ್ಪ ಎಚ್ಚರಿಕೆಯಿಂದ ಕಾಲಿಡು. ಯಾಕಂದ್ರೆ ಬಹಳ ಸಿಟ್ಟಿನವ ನನ್ನ ಅಣ್ಣ ಅರ್ಜುನ, ಅದರಂತೆ ಬಹಳ ಸಕ್ಕಿನವ ನಿನ್ನ ಅಣ್ಣ ಜಯರಾಜ್. ಇದರ ಮಧ್ಯದಲ್ಲಿ ಹಸದ ಹುಲಿಗೆ ಬಲಿಯಾದ ಕುರಿಯಂತೆ ಆಗದ ಬೇಡ ನಮ್ಮ ಇಬ್ಬರ ಜೀವನ. ಸುಮ್ಮನೆ ಕೆಟ್ಟದನ್ನ ವಿಚಾರ ಮಾಡಿ ಯಾಕೆ ತಲೆ ಕೆಡಿಸ್ಕೊಳ್ತೀನಿ? ಅದನ್ನೆಲ್ಲ ವಿಚಾರ ಮಾಡಿ ಒಂದು ಹಾದಿಗೆ ನಾನು ತರ್ತೀನಿ. ಅದರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ನಿಮ್ಮ ಮನೆಯವರಿಗೆ ಒಂದು ದಾರಿ ತಂದ್ರೆ ಅಷ್ಟೇ ಸಾಕು. ಹಾ, ನಾನಿನ್ನು ಬಲ್ಲ. ಓಕೆ, ಬಾಯ್. ಶೀಲ ನನ್ನ ಸತಿಯಾಗಿ ಬರುವುದನ್ನು ಒಪ್ಪವರೇ ನಮ್ಮ ಮನೆಯಲ್ಲಿ. ಅದರಲ್ಲೂ ಅರ್ಜುನನ ಮದುವೆಗೆ ಮುಂಚೆ ನನ್ನ ಮದುವೆಗೆ ಒಪ್ಪವನ ನನ್ನ ದೊಡ್ಡಣ್ಣ. ಹಾಗಾದರೆ ನನ್ನ ಪ್ರೀತಿ ವಿಚಾರವನ್ನು ಹೇಗೆ ತಿಳಿಸಲಿ? ಇರಲಿ, ಸಮಯ ಬಂದಾಗ ತಿಳಿಸಿದರಾಯಿತು.